ಇನ್ನೇನು ಮಾಡಬೇಕು ಮನೆ ಭಾಗ ಮಾಡೋಕ್ಕಾಗಲ್ಲ. ಆ ಕಾರ್ಡ್ ಇನ್ಶೂರೆನ್ಸ್ ಉದಾಹರಣೆ ಸೊಸೈಟಿಗೆ ತಗೊಂಡೋಗಿ ಬರೋದು ಅದನ್ನು ತಗೊಂಡು ಹೋಗುವಂಥ ಕೆಲಸ ನಮ್ಮ ರೈತರು ಮಾಡಬೇಕು. ಇನ್ಶೂರೆನ್ಸ್ ಹಾಸ್ಪಿಟಲ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಬರೋದಿಲ್ಲ. ಅದು ಫ್ರೀಯಾಗಿ ಕೊಡ್ತೀವಿ ನಾವು, ಮೊದಲನೇ ಫ್ರೀಯಾಗಿ ಕೊಡ್ತೀವಿ ತಗೊಳಕ್ಕೆ. ಕೆಲವೊಂದಿನ ಕಾರ್ಡ್ಗಳಿದೆ, ನಮ್ಮ ಹತ್ರ ಕಾರ್ಡ್ಗಳಿದ್ದಾವೆ, ದಯವಿಟ್ಟು ತಗೊಂಡು ಹೋಗ್ಬೇಕು, ತಗೊಂಡು ಹೋಗ್ಬೇಡಿ. ನೆಕ್ಸ್ಟು ನಾವು ಈ ಮಹಾಸಭೆಯನ್ನು ನಮ್ಮ ಸೊಸೈಟಿ ಜಾಗರಣೆ ಮಾಡೋಣ. ಇವತ್ತು ಸ್ವಲ್ಪ ಎಪ್ಪತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಎಪ್ಪತ್ತು ಆದರೂ ಒಂದೇ ಹೇಳ್ತೀನಿ, ನಿಮಗೆ ಕೇಳಿಸಿದ್ರು ಏನೇ ಆದರೂ ಏನು ನಡೆದಿಲ್ಲ, ರೈತರ ಪರವಾಗಿಲ್ಲ, ಒಳ್ಳೆ ಕೆಲಸ ನಡೆದಿದೆ ಅನ್ನೋದು ಮಾತ್ರ ನಾನು ಪ್ರಮಾಣ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ರೈತರ ಪರವಾಗಿ ಕೆಲಸ ಆಗಿದೆ. ಅದೇ ರೀತಿ ನಮ್ಮ ಅಧಿಕಾರಿಗಳು ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಇಂಟ್ರೆಸ್ಟ್ ಇದೆ ಅವ್ರಿಗೂ. ನಾವು ಇಂಟ್ರೆಸ್ಟ್ ಆಗಿದ್ದೀವಿ, ಅವ್ರಿಗೂ ಇಂಟ್ರೆಸ್ಟ್ ಬಂದಿದೆ, ಅವ್ರಿಗೂ ಇಂಟ್ರೆಸ್ಟ್ ಬಂದಿದೆ, ಅವರು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಂತೂ ಬಿಲ್ಡಿಂಗು 4 ಫ್ಲೋರಿನ ಬಿಲ್ಡಿಂಗು ನಮ್ಮ ಕಾಲೇಜಿನ ಜಾಗ ಇವತ್ತು ಅಪಾಲೇಷನ್ ಮಾಡಿ ಖಾಲಿ ಮಾಡಿದ್ದೀವಿ. ಅದನ್ನು ಇನ್ನೊಂದು ತಿಂಗಳು ಒಳಗಡೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೂ ಒಂದು ಟೆಂಡರ್ ಹೋಗೋದು ಸರ್, ಟೆಂಡರಲ್ಲಿ ಹೋಗುವಂಥದ್ದು. ಆದರೂ ನಾವೇ ಏನಾದರೂ ಜವಾಬ್ದಾರಿ ತಗೊಂಡು ನಮ್ಮ ಕಮಿಟಿಯಿಂದಲೇ ಮಾಡಬೇಕು ಅನ್ನೋ ಆಸಕ್ತಿ ಇದೆ ನಮಗೆ. ಅದರ ಪ್ರಾವಧಾನ ಇಲ್ಲ, ಅದಕ್ಕೆ ಕಂಪ್ಲೀಷನ್ ಮಾಡಬೇಕು, ಪ್ರಾವಧಾನ ಇಲ್ಲ, ಅದಕ್ಕೆ ಟೆಂಡರ್ ಹೋಗುತ್ತೆ. ಆದರೂ ನಾವೆಲ್ಲ ಜೊತೆಗಿದ್ದು ರೈತರಲ್ಲೇ ಇದ್ದು ಒಳ್ಳೆ ಬಿಲ್ಡಿಂಗ್ ಕಟ್ಟೋಣ, ಒಳ್ಳೆ ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿ ಒಳ್ಳೆ ಅಭಿವೃದ್ಧಿ ಪಡಿಸೋಣ. 75 ವರ್ಷಕ್ಕೂ ಎಂ ವಿ ಕೃಷ್ಣಪ್ಪನವರು ಇದನ್ನು ಸ್ಥಾಪನೆ ಮಾಡಿರುವಂಥದ್ದು 75 ವರ್ಷ ಇಷ್ಟೇ ಇದೆ. 75 ವರ್ಷದಿಂದ ನಾವು ಒಳ್ಳೆ ಅಭಿವೃದ್ಧಿಯಾಗಿ ಸೆಲೆಬ್ರೇಟ್ ಮಾಡಿ ಆ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಇವತ್ತು ಈ ಸೊಸೈಟಿನಲ್ಲಿ ಇವತ್ತು ಯಾರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಮ್ಮ ವೇದಿಕೆ ನಮ್ಮ ನಿರ್ದೇಶಕರಾಗಬಹುದು, ನಮ್ಮ ಉಪಾಧ್ಯಕ್ಷರಾಗಬಹುದು, ಯಾರು ಮಾತಾಡ್ತಾರೆ, ನಾವು ಪಾರದರ್ಶಕವಾಗಿ ಕ್ಲೀನ್ ಹ್ಯಾಂಡಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರು ಮಾತಾಡ್ತಾ ಇಲ್ಲ. ನೀವೇನು ನಂಬಿಕೆ ಇಟ್ಟು ನಮ್ಮನ್ನು ಸೊಸೈಟಿನಲ್ಲಿ ಬಿಟ್ಟಿದ್ದೀರಿ, ಆ ನಂಬಿಕೆಗೆ ದ್ರೋಹ ಅಂತ ಯಾವುದು ಆಗೋದಿಲ್ಲ, ಆವಾಗ ಬಿಡೋದಿಲ್ಲ. ರೈತರಿಗೋಸ್ಕರ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಿರ್ದೇಶಕರು, ನಾವೆಲ್ಲ ಸಿದ್ಧವಾಗಿದ್ದೀವಿ ಅಂತ ಎಲ್ಲರಲ್ಲಿ ಹೇಳ್ತಾ, ಇವತ್ತು ಎಲ್ಲರೂ ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿಲ್ಲ. ನೀವೆಲ್ಲರೂ ರೈತರು ಧನ್ಯವಾದಗಳು ಹೇಳ್ತೀನಿ. ಎಲ್ಲ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಯಜಮಾನ್ ಹೇಳಿಲ್ಲ, ಒಂದು ಬುಕ್ಲೆಟ್ ಮಾಡಿ ಕೊಡಿ ಅಂತ. ಬುಕ್ಲೆಟ್ ಎಷ್ಟಪ್ಪ ಇದೆ ಅಂತ ನಮ್ಮದು ಬುಕ್ಲೆಟ್ ಇಷ್ಟಪ್ಪ ಇದೆ. ಈ ಬುಕ್ಲೆಟ್ಸ್ ನಾವು 3,000 ಶೇರ್ ಆಗಿದ್ದೀವಿ. ನಾವು 3,000 ಶೇರ್ ಆಗಿದೆ. 3,000 ಬುಕ್ ಮಾಡಬೇಕಂದ್ರೆ 12ರಿಂದ 15 ಲಕ್ಷ ರೂಪಾಯಿ ಕಟ್ಟಿಲ್ಲ, 10 ಲಕ್ಷ ಬರುತ್ತೆ. 10 ಲಕ್ಷ ರೂಪಾಯಿ ಬುಕ್ಲೆಟ್ ಖರ್ಚು ಮಾಡಿದ್ರೆ ಏನಂತಾರೆ ನೀವೇ ಬಂದಿಲ್ವಾ? ಅದಕ್ಕೆ ಯಾರಾದರೂ ಮಾಹಿತಿ ಬೇಕಂದ್ರೆ ನಾನು ಹೇಳಿದ್ದೀನಿ, ಸೊಸೈಟಿನಲ್ಲಿ ಇರುತ್ತೆ, ಜೆರಾಕ್ಸ್ ಮಾಡಿ ಬುಕ್ಲೆಟ್ ಇಟ್ಟಿರ್ತೀವಿ. ಯಾರ್ಯಾರು ಬೇಕಂದ್ರೆ ನೀವು ತಗೊಂಡು ಹೋಗ್ಬೋದು, ಸೊಸೈಟಿಗೆ ಬಂದು ತಗೊಂಡು ಹೋಗ್ಬೋದು. ಒಂದು 4-5 ಜೆರಾಕ್ಸ್ ಮಾಡಿ ಇಟ್ಟಿದ್ದೀವಿ. ಬೇಕು ಹೋದರೆ ಯಾರಾದರೂ ಬುಕ್ಲೆಟ್ ಕೊಡಿ, ಬುಕ್ಲೆಟ್ ಕೊಡಿ, ಅವರು ನೋಡಿ ಎಲ್ಲರಿಗೂ ಮಾಡಿಕೊಡ್ರೆ ಒಂದು 10 ಲಕ್ಷ ಖರ್ಚಾಗುತ್ತೆ. ಅದು ಯಾಕೆ ನಮ್ಮ ರೈತರಿದ್ದಾರೆ ಆಗ ಖರ್ಚು ಮಾಡಿ ಯಾರು ಬುಕ್ಲೆಟ್ 10 ಲಕ್ಷ ಖರ್ಚು ಬೇಕಾಗಿತ್ತು ಅದಕ್ಕೆ ಮಾಡೋದಿಲ್ಲ. ನೀವು ಯಾರಾದರೂ ಮಾಹಿತಿ ಬೇಕಂದ್ರೆ ನೀವು ಕೇಳಿ, ಆ ಬುಕ್ಲೆಟನ್ನು ಜೆರಾಕ್ಸ್ ಮಾಡಿ ಆ ಜೆರಾಕ್ಸ್ ನಮಗೆ ಕೊಡ್ತರಿಸಿ ಹೇಳ್ತಾ, ಇವತ್ತು ಎಲ್ಲರೂ ದಿನಾಂಶದಲ್ಲಿ ಧನ್ಯವಾದಗಳಲ್ಲಿ ಎಲ್ಲ ಊಟ ಮಾಡ್ಕೊಂಡಾಗಿ ನೆಕ್ಸ್ಟ್ ಇಯರ್ 75ನೇ ವರ್ಷದ ನಾವು ಏನು ಅದ್ದೂರಿಯಾಗಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡೋಣ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.